ಗೌರವಪೂರ್ವಕವಾಗಿ ಕಾಣುವಂತಹ ಸಂಸ್ಕೃತಿ ಯಾರಾದರೂ ಇದ್ದರೆ ಅದು ನಮ್ಮ ದೇಶದ ಸಂಸ್ಕೃತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಬೇರೆ ದೇಶದಲ್ಲಿ ಬೇರೆ ಸಂಸ್ಕೃತಿಯಲ್ಲಿ ಶರಣಾಗತಿ ಆಗಲೇಬೇಕು ಮತ್ತು ಆ ಧರ್ಮ ಗ್ರಂಥದ ಚೌಕಟ್ಟಿನಲ್ಲಿ ನೀವು ನಂಬಿಕೆ ನೀಡಬೇಕು, ಬದುಕನ್ನು ನಡೆಸಬೇಕು. ಆ ಧರ್ಮ ಗ್ರಂಥದ ಚೌಕಟ್ಟಿನಿಂದ ಹೊರಗಡೆ ಹೋದರೆ ನೀವು ಧರ್ಮ ವಿರೋಧಿಗಳು ಅಂತ ಪಟ್ಟ. ಆದರೆ ಅಲ್ಲಿಯೂ ಕೂಡ ಬಹಳಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ರು. ಅಲ್ಲಿ ಸೋಕ್ರೆಟಿಸ್ ಅಂತಿದ್ರು, ಪ್ಲಾಟೋ ಅಂತಿದ್ರು, ಗೆಲಿಲಿಯೋ ಅವರು ಹೇಳಿದ್ರು, ಸರ್ ಲೂಥರ್ ಕಿಂಗ್ ಅಂತಿದ್ರು, ಮಾರ್ಟಿನ್ ಲೂಥರ್ ಕಿಂಗ್, ಅವ್ರ ಎಲ್ಲ ವಿಚಾರಗಳು ಸ್ವತಂತ್ರವಾಗಿದ್ದಕ್ಕೆ ವ್ಯವಸ್ಥೆ ಅವರು ಒಪ್ಕೊಳ್ಳಿಲ್ಲ. ಅವ್ರ ವಿರುದ್ಧ ಕ್ರಾಂತಿ ಆಗಿದೆ. ಇಲ್ಲಿ ಕೂಡ ಅದೇ ಥರದ ಕ್ರಾಂತಿಗಳನ್ನು ನಾವು ಕೂಡ ನೋಡಿದ್ದೇವೆ. ಬಸವಣ್ಣವರು ಜಾತಿ ಪದ್ಧತಿಯನ್ನು ಹೊಡೆದೋಡಿಸಿ ಸಮಾನತೆಯನ್ನು ಸಾರುವಂತಹ ಪ್ರಯತ್ನವನ್ನು ಮಾಡಿದಾಗ ಇಲ್ಲಿ ಕೂಡ ಕಲ್ಯಾಣ ಕ್ರಾಂತಿ ಆಗಿದೆ. ಹೀಗಾಗಿ ಮಾನವನ ಆತ್ಮಸಾಕ್ಷಿ ಒಂದು ಕಡೆ, ಇದೊಂದು ಲೌಕಿಕವಾಗಿರುವಂತಹ ವಿಚಾರಗಳ ಇನ್ನೊಂದು ಕಡೆ. ಇದರ ಮಧ್ಯೆ ತೊಳಲಾಟದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದರೆ ಯಾರಿಗೆ ಸ್ಪಷ್ಟತೆ ಇದೆ, ಸರಿ ತಪ್ಪಿನ ಅರಿವಿದೆ, ಅವ್ರ ಬದುಕನ್ನು ಅತ್ಯಂತ ಸುಂದರವಾಗಿ, ಶ್ರೀಮಂತವಾಗಿ ಮತ್ತು ಇತರರಿಗೆ ಪರೋಪಕಾರಿಯಾಗಿ ಬದುಕನ್ನು ನಡೆಸಕ್ಕೆ ಸಾಧ್ಯ. ಅದೇ ಸೇವಾನುಭವ ಅಂತ ನಾನು ಹೇಳ್ತೀನಿ. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಲ್ಲ, ನನಗೆ ಮೋಕ್ಷ ಮಾಡುವಂಥದ್ದು, ನನಗೆ ಸಾಕ್ಷಾತ್ಕಾರ ಪಡ್ಕೊಳ್ಳುವಂಥದ್ದು ಸೇವಾನುಭವ. ಲೋಕ ಕಲ್ಯಾಣಕ್ಕಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಮಾರ್ಗವನ್ನು ಹುಡುಕುವುದೇ ಸೇವಾನುಭವ. ತನಗಾಗಿ ಬದುಕುವಂಥದ್ದು ಪ್ರಾಣಿಗಳು ಕೂಡ ಮಾಡ್ತಾರೆ. ಎಲ್ಲ ಪ್ರಾಣಿಗಳು ತನಗಾಗಿ ಬದುಕ್ತಾರೆ. ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ವ್ಯತ್ಯಾಸ. ತನಗಾಗಿ ಬದುಕುತ್ತಾ ಇತರರಿಗಾಗಿ ತನ್ನ ಬದುಕನ್ನು ಮೀಸಲಿಡುವಂತಹ ಒಂದು ಉದಾತ್ತವಾಗಿರುವಂತಹ ಮನಸ್ಸು ಈ ಮನಕುಲವನ್ನು ಸುಂದರವಾಗಿಸಿದೆ. ಮಾನವ ಧರ್ಮಕ್ಕೆ ಜಯವಾಗಿ ಎದ್ದಿದ್ದಾರೆ, ಮನುಷ್ಯ ಧರ್ಮಕ್ಕೆ ಜಯವಾಗಿ ಎದ್ದಿಲ್ಲ. ಮನುಷ್ಯ ಮತ್ತು ಮಾನವನಿರುವಂತಹ ವ್ಯತ್ಯಾಸ ಇಷ್ಟೇ. ಕಾಮಕ್ರೋಧ ಮದ ಮತ್ಸರಗಳಲ್ಲಿ ಸಿಕ್ಕನು ಮನುಷ್ಯ. ಕಾಮಕ್ರೋಧ ಮದ ಮತ್ಸರಗಳ ಸಂಪರ್ಕದಿಂದ ಹೊರಗಡೆ ಬರುವುದು. ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸಗಳ ಸಂಪರ್ಕದಲ್ಲಿ ಸಿಕ್ಕವನು ಮಾನವ. ನಮ್ಮ ಜೀವನದ ಎಲ್ಲ ಪ್ರಯತ್ನಗಳು ಮನುಷ್ಯರಿಂದ ಮಾನವನ ಕಡೆ ಹೋಗುವುದೇ ನಮ್ಮ ಜೀವನ ರೀತಿ ಪ್ರಯತ್ನ ಆಗಬೇಕು. ಅದಕ್ಕೆ ಆ ಪ್ರಯತ್ನಕ್ಕೆ ಏನಾದರೂ ಮಾರ್ಗದರ್ಶನ ಸಿಕ್ಕಿದ್ರೆ ಅದು ಸೇವಾನುಭವದಲ್ಲಿ ಸಿಗ್ತದೆ ಅನ್ನುವಂಥ ಮಾತನ್ನು ನಾವು ಇವತ್ತು ಹೇಳಕ್ಕೆ. ನಮ್ಮ ವೈಚಾರಿಕತೆಯಲ್ಲಿ, ನಮ್ಮ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಭಯ ಇದೆ. ಹೆಂಗೆ ಬದುಕಬೇಕು, ಹಿಂದೂ ಧರ್ಮ ಅಂತಂದರೆ ಬದುಕುವುದು ನಾಯಿ. ಬಸವಣ್ಣವರ ವಚನದಲ್ಲಿ, ಪ್ರತಿಯೊಂದು ವಚನದಲ್ಲಿ ನಮ್ಮೆಲ್ಲ ಇವತ್ತಿನ ಆಧುನಿಕ ಕಲಿಯುಗದ ಸಮಸ್ಯೆಗೆ ಇವತ್ತು ಅದಕ್ಕೆ ಅತ್ಯಂತ ಸರಳವಾದಂಥ ಪರಿಹಾರಗಳಿವೆ. ಧರ್ಮದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ನಾವು ನಮ್ಮ. ಇವತ್ತು ಜಗತ್ತಿನಲ್ಲಿ ಅದು ತನ್ನಿರುವುದನ್ನು ನಡೀತಾ ಇದೆ. ಧರ್ಮದ ಹೆಸರಿನಲ್ಲಿ ಹಿಂಸಾಚಾರ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ. ರಾಷ್ಟ್ರಗಳ ಮಧ್ಯೆ ಜಗಳ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಹಿಂಸಾಚಾರ
ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ. ನೀನು ಧರ್ಮದ ಯುದ್ಧದಲ್ಲಿ ನೀನು ಹಿಂಸಾಚಾರ ಮಾಡಿದರೆ ಅಥವಾ ನೀನು ಮರಣವನ್ನು ಹೊಂದಿದರೆ ಸ್ವರ್ಗಕ್ಕೆ ಹೋಗ್ತೀಯ ಅನ್ನುವಂಥ ಅಂಧವಿಶ್ವಾಸ ಇರುವಂಥ ವೈಚಾರಿಕತೆ ಇರುವುದು ನಾವು ನೋಡ್ತೀವಿ. ಆದರೆ ಬಸವಣ್ಣ ಬಹಳ ಸರಳ ದೈವೇ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕೂಡ ನಮ್ಗೆ ಭಾಳ ಸರಳವಾಗಿ ಹೋಗುತ್ತೆ. ಕಲಬೇಡ ಬೆಳಬೇಡ ಹುಸಿಯನ್ನು ಹೊಡೆಯುವುದು ನನ್ನ ಖಂಡಿಸಲು ನಡೆಯುವುದು ಇದೇ ಅಂತ ಅನಿಸುತ್ತೆ. ಯಾವ ರೀತಿ ನಮ್ಮ ಮಾತುಗಳಿರಬೇಕು ಅನ್ನೋದನ್ನು ಕೂಡ ಬಹಳ ಸರಳವಾಗಿ ಮುಂದೆ ಆಡಲಿರ್ತದೆ. ಪ್ರತಿಯೊಂದು ನಮ್ಮ ಬದುಕಿನ ಎಲ್ಲ ಆಯಾಮಗಳಿಗೆ ಇವತ್ತು ನಮಗೆ ಸೇವಾನುಭವದಲ್ಲಿ ಬಸವಣ್ಣನಲ್ಲಿ ನಮ್ಮ ಸಮಾನತೆ ಅಂತಂದರೆ ಮನಸ್ಸಿಂದ ಬರಬೇಕು, ನಮ್ಮ ನಡೆ ಮತ್ತು ನುಡಿಯಿಂದ ಬರಬೇಕು, ವಿಶೇಷವಾಗಿ ನಮ್ಮ ನಡೆಯಿಂದ ಬರಬೇಕು. ನಾವು ರಾಷ್ಟ್ರಕ್ಕಾಗಿ ಸಾಮಾಜಿಕ ನ್ಯಾಯ ಮಾತನಾಡೋದಲ್ಲ, ರಾಜಕೀಯವಾಗಿ ಸಾಮಾಜಿಕ ನ್ಯಾಯ ಮಾತನಾಡೋದಲ್ಲ, ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು, ನಮ್ಮ ಬದುಕಿನಲ್ಲಿ ನಡೆದು ತೋರಿಸ್ಬೇಕು. ಅಂದಾಗ ಸಾಮಾಜಿಕ ನ್ಯಾಯ ಯಾರು ಒಬ್ಬರು ಮಾಡೋದಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನು ನಡ್ಕೊಂಡಾಗ ನಾನು ಇನ್ನೊಬ್ಬರನ್ನ ಗೌರವಿಸಿ ಅವನು ನನ್ನನ್ನು ಗೌರವಿಸಿದಾಗ ಸಾಮಾಜಿಕ ನ್ಯಾಯ ತರಲಿಂದಾನೇ ಬರ್ತದೆ. ದ್ವೇಷದಿಂದ ಸಾಮಾಜಿಕ ನ್ಯಾಯ ಬರೋದಿಲ್ಲ, ಇನ್ನೊಬ್ಬರನ್ನ ಕೀಳುಮಟ್ಟದಿಂದ ನೋಡೋದ್ರಿಂದ ಸಾಮಾಜಿಕ ನ್ಯಾಯ ಬರೋದಿಲ್ಲ. ಇಂಥ ಒಂದು ವೈಚಾರಿಕವಾಗಿರುವಂತಹ ಈ ಒಂದು ಸಭೆ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಆತ್ಮಸಾಕ್ಷಿಯನ್ನು ಕೆದಕಿದ್ದಂತಹ ನಮ್ಮ ಲೌಕಿಕ ವಿಚಾರಗಳನ್ನು ಒಳಗಡೆ ಬಂದಾಗ ನಮ್ಮಷ್ಟು ನಾವೇ ಪ್ರಶ್ನೆಗಳನ್ನು ಹಾಕಬಹುದು, ಆತ್ಮಸಾಕ್ಷಿಯನ್ನು ಮಾಡ್ಕೊಂಡಿದ್ದೇವೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಎರಡು ಬಹಳ ಕಷ್ಟ, ಸಾಧನೆ ಮಾಡೋದು ಎರಡು ವಿಚಾರದಲ್ಲಿ ಬಹಳ ಕಷ್ಟ. ಒಂದು ನಾವು ಹುಟ್ಟಿದಾಗ ಮುಗ್ಧತೆ. ನೀವು ನೋಡ್ರಿ, ನೀವು ಸಣ್ಣವಿದ್ದಾಗ ನಿಮಗೆಲ್ಲ ಫೋಟೋ ಎಷ್ಟು ಚಂದ ಹುಡುಗಿದ್ದು ಚಂದ ಇರ್ತಾವೆ, ಎಲ್ಲ ಮುಗಿಸಿನ ಎಲ್ಲ ಮಕ್ಕಳ ಫೋಟೋ ಹೌದಲ್ಲ. ನೀವು ಚಂದ ಇರ್ತೀರಿ, ನಾವು ಚಂದ ಇರ್ತೀವಿ, ಎಲ್ಲರೂ ಚಂದ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಮುಗ್ಧತೆ ಇರ್ತದೆ. ಮುಗ್ಧತೆ ಅದು ದೇವರಿಗೆ ಸರಿ ಸಮಾನ. ಸತ್ಯ, ನ್ಯಾಯ, ನೀತಿ ಎಲ್ಲವೂ ಅದರಲ್ಲಿ ಸೇರಿದೆ. ಆ ಮುಗ್ಧತೆಯಿಂದ ನಾವು ಕಾಪಾಡ್ಕೊಂಡು ಇವತ್ತು ಹೋಗೋದು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳ್ಳೋದಕ್ಕೆ ಪ್ರಾಣಿಗೆ ಮುಖ ನೋಡ್ಬೋದು, ಅದು ನಿಜವಾದಂಥ ನಿಮಗೆ ಮತ್ತು ರೊಕ್ಕನ ಫೋಟೋಗೆ ಅಷ್ಟು ನೋಡೋದು ಮತ್ತೆ ಆ ಮುಗ್ಧತೆ ಕಾಪಾಡ್ಕೊಂಡು ಒಂದೇ. ಎರಡನೇದು ಆತ್ಮಸಾಕ್ಷಿಯ ಕಂಡುಕೊಳ್ಳೋದು ಮಾತ್ರ. ನಮ್ಮ ಮನಸ್ಸನ್ನು ಹೇಳಿರ್ತದೆ, ಇದನ್ನು ಮಾಡಬೇಡ, ಹೊರಗೆ ಹೋಗ್ಬಿಟ್ಟು ಅದನ್ನು ಮಾಡ್ತೀವಿ. ಈ ಆತ್ಮಸಾಕ್ಷಿಯ ಕಂಡುಕೊಳ್ಳೋದು ಅತ್ಯಂತ ಕಷ್ಟ. ಆದರೆ ಯಾರು ಭಕ್ತಿಯಿಂದ ಈ ಬದುಕನ್ನು ನಡೆಸ್ತಾರೆ ಅವರಿಗೆ ಮಾತ್ರ ಆತ್ಮಸಾಕ್ಷಿ ನಡೆಯುವ ಸಾಧ್ಯ. ನಾನು ಅನ್ನುವಂಥ ಅಹಂಕಾರವನ್ನು ಬಿಟ್ಟು ನಾವೆಲ್ಲರೂ ಒಂದನ್ನುವಂಥ ಭಾವನೆಯಿಂದ ದ್ವೇಷ ಹಸಿವೆಯನ್ನು ಬಿಟ್ಟು ನಾವು ಬದುಕಿದ್ರೆ ಬಹಳ ಚೆನ್ನಾಗ್ತದೆ. ನಾನು ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನ ಇವತ್ತು ಮತ್ತೊಬ್ಬರಿದ್ದಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ. ಜಗತ್ತಿನಲ್ಲಿ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಸಾಧ್ಯ. ಯಾವ್ದನ್ನ ಪಡ್ಕೊಂಡಿರ್ತೀವಿ ಅದೇ ಶಾಶ್ವತ ನಮ್ದು ಅಂತ ಹೇಳಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.